ಸೊ PGB ಬೀಚ್ ರೆಸಿಡೆನ್ಸಿ. ಸೊ ನಾವಿವತ್ತು ಚೌಡಮ್ಮ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಕುಂದಾಪುರದಲ್ಲಿರುವಂತಹ PGB ಬೀಚ್ ರೆಸಿಡೆನ್ಸಿಯಲ್ಲಿ ಸ್ಟೇ ಆಗಿದ್ದೀವಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಜಸ್ಟ್ 2 months ಆಗಿದೆ ಅಷ್ಟೇ. ರೂಮ್ಸ್ಗಳು ಕೂಡ ತುಂಬ ನೀಟಾಗಿದೆ. ಬನ್ನಿ ನೋಡೋಣ. ನಾವು ಸಿಗಂದೂರು ಚೌಡೇಶ್ವರಿ ಮತ್ತು ಕೊಲ್ಲೂರು ಮೂಕಾಂಬಿಕಾ ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಮರವಂತಿ ಬೀಚ್ ಆಗಿರೋದ್ರಿಂದ ಈ ರೆಸಿಡೆನ್ಸಿ ಬೀಚಿಗೆ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ಹಾಗಾಗಿ ನಾವು ಇಲ್ಲೇ ಸ್ಟೇ ಆದ್ವಿ. ತುಂಬ ಚೆನ್ನಾಗಿದೆ. ಸೊ ಇವತ್ತು ನಾವು ಈ ರೂಮಲ್ಲಿ ಸ್ಟೇ ಆಗಿದ್ದೀವಿ. 101 ರೂಮ್ ನಂಬರ್. ತುಂಬಾ ನೀಟಾಗಿದೆ. ಏನು ಮಾಡ್ತಿದ್ಯಾ? ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೀಚ್ ನೋಡೋಣ ಅಂತ ಹೇಳಿ ಅರೌಂಡ್ 7:30ಗೆ ನಾವು ರೂಮ್ನ ಬಿಟ್ವಿ. ನಾವು ಹೋದಾಗ ಸ್ಕೈ ಡೈನಿಂಗ್ ಇರಲಿಲ್ಲ, ಬಟ್ ಲಾಸ್ಟ್ November 30th ಇನಾಗ್ರೇಷನ್ ಆಗಿದೆ. ಯಾರೆಲ್ಲ ಮುಂದೆ ಮರವಂತಿ ಬೀಚ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ತಪ್ಪದೆ ಈ ಬ್ಯೂಟಿ ಆಫ್ ದಿಸ್ ಬೀಚ್ನ ಸ್ಕೈ ಡೈನಿಂಗ್ ಮೂಲಕ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಬೀಚಿನ ವ್ಯೂ ನೋಡ್ತಾ ಪಾಸ್ ಆಗ್ತಾ ಇದ್ವಿ. ಅಲ್ಲಿ ತುಂಬ ಬೋಟ್ಗಳು ಮತ್ತು ಜನರು ನಿಂತಿದ್ರು. ಸೊ ಅಲ್ಲಿ ಏನಾಗ್ತಿದೆ ಅಂತ ನೋಡೋಣ ಅಂತ ಅಲ್ಲಿಗೆ ಹೋದ್ವಿ. ಸೊ ಇಲ್ಲೆಲ್ಲ ಮೀನು ತೆಗಿತಿದ್ದಾರೆ, ನೋಡೋಣ ಬರ್ರಿ ಅದ್ರ ಬಗ್ಗೆ ಕೇಳೋಣ. ಸರ್ ನಿಮ್ಮ ಹೆಸರು? ಪ್ರದೀಪ್. ಸರ್ ಏನ್ ಮಾಡ್ತಿದ್ದೀರಾ ಸರ್ ನೀವು? ನಾವು ಈಗ ಮೀನು ತೊಸ್ತಾ ಇದ್ದೀವಿ, ಬಲೆಯಲ್ಲಿ ಸಿಕ್ಕಾಕೊಂಡಿದ್ ಮೀನು. ಇದಿಷ್ಟು ಬೋಟ್ಗಳೆಲ್ಲ ನಿಮ್ದೇನಾ ಸರ್? ಅಲ್ಲ, ಇಷ್ಟು ಬೋಟ್ ನಮ್ದೇ ಅಲ್ಲ, ಎಲ್ಲ ಬೇರೆ 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 ಬೇರೆ. ಸೊ ಯಾವ್ಯಾವ ತರ ಮೀನುಗಳನ್ನ ನೀವು ಇಲ್ಲಿ ನಮ್ಮ ಈ ಕಂತು ಬಲೆಯಲ್ಲಿ ಬಂಗಡೆ ಸಿಗ್ತದೆ. ನಂತರ ಇದು ದೊಡ್ಡ ಮೀನು, ಇದು ದೊಡ್ಡ ದೋಣಿಯವರಿಗೆ ಇದು ಬೈಗೆ ಅಂಜಲ್ ಎಲ್ಲ ಸಿಗ್ತದೆ. ಅಂಜಲು ಮತ್ತೆ ಏಡಿ ಕೂಡ ಇದೆ ಅಲ್ವಾ? ಕ್ರ್ಯಾಬ್ ಎಲ್ಲ ಸಿಗ್ತದೆ. ಇದು ನೀವು ಎಲ್ಲಿ ಕಳಿಸ್ತೀರಾ ಸರ್? ಅಂದ್ರೆ ಜಸ್ಟ್ ಉಡುಪಿಗೆ ಮಾತ್ರ ಇಲ್ಲ ಬೇರೆ ಕಡೆ? ಅವರೇ ಮಾಡು. ಸೊ ನಮ್ ಜೊತೆ ಇವತ್ತು ಉದಯ್ ಕಾರ್ವಿಯರ್ ಇದ್ದಾರೆ, ಮಾರ್ಕೆಟಿಂಗ್ ಮಾಡ್ತಾರೆ ಇವ್ರು. ಆಕ್ಚುಲಿ ಇಲ್ಲಿ ಕೊಡುವಂತ ಎಲ್ಲಾ ಮೀನುಗಳನ್ನ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಗೆ ಸರಬರಾಜು ಮಾಡ್ತಾರೆ. ಬನ್ನಿ ಅವ್ರ ಹತ್ರ ಏನ್ ಮಾತಾಡೋಣ. ಸರ್ ನಿಮ್ಮ ಹೆಸರು? ಯಾವ ಊರಿಂದ ಸರ್? ನಾವು ಇದಕ್ಕೆ ಮರವಂತಿಯಿಂದ 2 ಕಿಲೋಮೀಟರ್ ಆ ಕಡೆ ಕಂಚುಗೋಡು. ನಾವು ಸಾಧಾರಣ ಒಂದು 20 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಅವರು ಸಮುದ್ರಕ್ಕೆ ಹೋಗಿ ಮೀನು ಹಿಡಿತಾರೆ, ಇಲ್ಲಿ ತಂದು ನಮ್ಮಂತ ತುಂಬಾ ಪಾರ್ಟಿಗಳಿದ್ದಾರೆ. ನಾವು ಒಬ್ಬನೇ ಅಲ್ವಾ, ಇಲ್ಲಿ ಒಂದು 10 ಪಾರ್ಟಿ ಇದ್ದಾರೆ. ಅವರು ಬಿಡ್ಡಲ್ಲಿ ನಾವು ತಗೊಳ್ಬೇಕು. ಬಿಡ್ ಅಂದ್ರೆ ಏಲಂ ಆಪ್ಷನ್ ಅಲ್ಲಿ ನಾವು ಪರ್ಚೇಸ್ ಮಾಡೋದು. ಪರ್ಚೇಸ್ ಮಾಡಿದ ನಂತರ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಶಿವಮೊಗ್ಗ, ಭದ್ರಾವತಿ, ಮತ್ತೆ ದಾವಣಗೆರೆ, ಹಾವೇರಿ, ಚಿಕ್ಕಮಗಳೂರು, ಸಾಗರ ತುಂಬಾ ಡಿಸ್ಟಿಕ್ಗಳಲ್ಲಿ ನಾವು ಸಪ್ಲೈ ಮಾಡ್ತೇವೆ. ಮತ್ತೆ ಬೇರೆ ರಾಜ್ಯಗಳಿಗೆ ಸಹ ಕೇರಳ, ಗೋವಾ, ಆಂಧ್ರ, ತಮಿಳುನಾಡು ಆ ಕಡೆ ಎಲ್ಲ ನಾವು ಸೇಲ್ ಮಾಡ್ತೇವೆ. ಬೇರೆ ಸ್ಟೇಟ್ ಕೂಡ ನೀವು ಸೇಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದೇ ಬೋಟ್ ಅಂದ್ರೆ ಈ ಜಾಗ ಮಾತ್ರ ನಿಮ್ದ, ಇಲ್ಲಾಂದ್ರೆ ಆ ಕಡೆ ಎಲ್ಲ ಇದೇ ತರ ಮಾಡ್ತಾರೆ. ಸ್ವಲ್ಪ ಆ ಕಡೆ ಸ್ವಲ್ಪ ಮಾಡ್ತಾರೆ. ಮತ್ತೆ ಇಲ್ಲಿಂದ ಒಂದ್ 2-3 ಕಿಲೋಮೀಟರ್ ದೂರ ಆ ಕಡೆ ಸಹ ಮಾಡ್ತಾರೆ. ಅವ್ರು ಸಹ ಅಲ್ಲಿಂದ ಮೀನು ನಮ್ಮಲ್ಲೇ ತಂದು ಸೇಲ್ ಮಾಡ್ತಾರೆ, ನಮಗೆ ಮಾರಾಟ ಮಾಡ್ತಾರೆ. ಎಷ್ಟು ದೂರ ತನಕ ಹೋಗ್ತೀರಾ ಸರ್ ಇವೆಲ್ಲ ಮೀನುಗಳು ಹಿಡಿಬೇಕು? ಇವು ಸಾಧಾರಣ ಇಲ್ಲಿಂದ ಒಂದು ನಾಟಿಕಲ್ ಅಂತ ಅಂದ್ರೆ ಕಿಲೋಮೀಟರ್ ಅಂತ ಎಣಿಸಿದ್ರೆ ಸಾಧಾರಣ ಒಂದು 10 ಕಿಲೋಮೀಟರ್ ತನಕ ಅಷ್ಟು ಲಾಂಗ್ ಆಗಿ ಹೋಗ್ತಾರೆ. ಸೊ ಇದು ಮೀನೆಲ್ಲ ಬಲೆಗಿದಿರೋ ಮೀನುಗಳನ್ನೆಲ್ಲ ತಗೊಂಡು ಹಾಕ್ತಾ ಇರೋದು. ಮತ್ತೆ ಯಾರು ಬಲಿನೇ ಹೊಡಿಲಿಲ್ಲ. ಬಾಂಗ್ಡಾ ಮೀನ್. ಸೊ ಮೀನುಗಳೆಲ್ಲ ತಗೊಂಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ಸೊ ನೋಡಿ ಬಲೆಗೆ ಸಿಕ್ಕಿರೋ ಮೀನುಗಳು. ಇಷ್ಟೊಂದು ತೆಗಿತಾ ಇದ್ದಾರೆ. ಇನ್ನೂ ಬಲೆ ಒಳಗೆ ತುಂಬಾ ಮೀನುಗಳಿದಾವೆ. ಏಡಿ ಕೂಡ ಇದೆ. ಏಡಿ ಆ ಬೋಟ್ ಬಗ್ಗೆ, ಆ ಬೋಟ್ ಕಾಸ್ಟ್ ಏನು, ಎಷ್ಟು ತರ ಬೋಟ್ಗಳಿದೆ ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ. ಹೇಳಿ ಸರ್. ಮೇಡಮ್, ಇದು ಚಿಕ್ಕದ ಬೋಟು, 7 lakh ಆಗ್ತದೆ ಇದಕ್ಕೆ. ಬೋಟು ಇಂಜಿನ್ ಬಲೆಗೆ 7 ಲಕ್ಷ ಆಗ್ತದೆ. ಬೆಳಿಗ್ಗೆ 4 ಗಂಟೆ ಹೋಗ್ತಾರೆ ಇವರು. 4 ಗಂಟೆ ಹೋಗಿ ಮೀನು ಹಿಡ್ಕೊಂಡು ಇವಾಗ 7 ಗಂಟೆಗೆ ಬರ್ತಾರೆ. 8 ಗಂಟೆ ಒಳಗೆ ಇವ್ರು ಮಾರ್ಕೆಟ್ ಆಗ್ತಾರೆ. ಈಗ ಮನೆ ಹೋಗ್ತಾರೆ, ಊಟ ಮಾಡಿ ಮಧ್ಯಾಹ್ನ ಮತ್ತೆ ಮೀನಿನ ಮೆಸೇಜ್ ಇದ್ರೆ 2 ಗಂಟೆ 3 ಗಂಟೆ ನಂತರ ಮಧ್ಯಾಹ್ನ ಹೋಗ್ತಾರೆ. ಸಂಜೆ ಒಳಗೆ ಮೀನು ತಗೊಂಡು ಬರ್ತಾರೆ. ಇವ್ರದ್ದು ಇಷ್ಟು ಒಂದು ದಿವಸದ ದಿನಚರಿ ಇವ್ರದ್ದು. ಮತ್ತೆ ಆಳಸಮುದ್ರ ಮೀನುಗಾರಿಕೆ ಅಂತ ದೊಡ್ಡ ಬೋಟ್ ಇದೆ. ಅಂದು ಬೋಟಿಗೆ 2 ಕೋಟಿ ರೂಪಾಯಿ ಅದು ವೆಚ್ಚ. ಅದು
ಅದು ಇವತ್ತು ಹೋಗಿದ್ರೆ ಹೋಗುವಾಗಲೇ ಅವರು ಸಾಧಾರಣ ಹೆಚ್ಚು ಕಡಿಮೆ 4 ರಿಂದ 5 ಲಕ್ಷ ರೂಪಾಯಿ ಡೀಸೆಲ್ ಹಾಕೊಂಡು ಹೋಗ್ತಾರೆ. ಎಷ್ಟು ದಿನಗಳ 10 ದಿವಸ ಅವರು ಹೊರಗಡೆ ಇರ್ತಾರೆ. ಅದು ಆಳ ಸಮುದ್ರ ಮೀನುಗಾರಿಕೆ ಅಂತ ಹೇಳ್ತಾರೆ. 10 ದಿವಸದ ನಂತರ ಅವ್ರಿಗೆ ಬೋಟ್ ಬಂದರಿಗೆ ಬರ್ತದೆ. ಆವಾಗ ಅವರಿಗೆ ಒಂದು ಹೆಚ್ಚು ಕಡಿಮೆ 15 ಲಕ್ಷ ರೂಪಾಯಿ ಸಂಪಾದನೆ ಆಗ್ಬೇಕು ಫಿಶಿಂಗು. ಅಷ್ಟಾಗಿದ್ರೆ ಅವ್ರ ಹೊರ್ತು ಎಲ್ಲಾದ್ರೂ ಓನರಿಗೆ ಲಾಸ್ ಆಗ್ತದೆ. ಯಾಕಂದ್ರೆ ಫಿಶ್ ಇರಲಿ ಇರದೇ ಇರಲಿ ಅದು ರನ್ ಮಾಡುವಾಗ ಡೀಸೆಲ್ ಹೋಗ್ತಾ ಇರ್ತದೆ. ಅದು ಫಿಶ್ ಸಿಗದೇ ಇರಲಿ, ಅಷ್ಟು ಸಿಕ್ಕಿದ್ರೆ ಅಟ್ಲೀಸ್ಟ್ ಸಾಧಾರಣ ಮ್ಯಾಂಗ್ಳೂರಿಂದ ಗೋವಾ ತನಕ ಹೋಗ್ತಾರೆ ಅವರು. ಸೊ ಮಂಗಳೂರಿಂದ ಗೋವಾ ತನಕ ಹೋಗ್ತಾರೆ. ಗೋವಾ ತನಕ ಮೀನ್ ಸಿಕ್ಕಿಲ್ಲ ಅಂದ್ರೆ ಬಾಂಬೆ ಗಡಿ ಉಂಟಲ್ಲ, ರತ್ನಗಿರಿ, ಬಾಂಬೆ ಬಾರ್ಡರ್ ತನಕ ಹೋಗ್ತಾರೆ. ಮಂಗಳೂರಲ್ಲಿ ಅಷ್ಟು ಆಗಿಲ್ಲ ಅಂತಂದ್ರೆ ಬಾಂಬೆ ತನಕನೂ ಹೋಗ್ತಾರೆ ಮೀನುಗಾರಿಕೆಗೆ. ಮತ್ತೆ ಪುನಃ ರಿಟರ್ನ್ ಮೀನ್ ಹಿಡ್ಕೊಂಡು ಬರ್ತಾರೆ. 10 ದಿವಸದೊಳಗೆ ಸಾಧಾರಣ ಅವರು ಫಿಶಿಂಗ್ ಮಾಡ್ಕೊಂಡು ಬರ್ತಾರೆ. ಅದೊಂದು ಬೇರೆ ಟೈಪ್. ಮತ್ತೊಂದು ಪರ್ಸನ್ ಇದೆ, ಅದು 1.5 ಕೋಟಿ ಆಗ್ತದೆ. ಅದು ಬೆಳಿಗ್ಗೆ ಹೋಗಿ 30 ಜನ ಇರ್ತಾರೆ ಅದರಲ್ಲಿ. ಬೆಳಿಗ್ಗೆ ಹೋಗಿ ಮೀನು ಹಿಡ್ಕೊಂಡು ಸಂಜೆ ಬರ್ತಾರೆ. ಸಂಜೆ ತನಕ ವೇಟ್ ಮಾಡ್ತಾರೆ. ಒಂದು ದಿವಸ ತಪ್ಪಿದ್ರೆ ಮೀನು ಸಿಕ್ಲಿಲ್ಲ ಅಂದ್ರೆ 2ನೇ ದಿವಸ ಫಿಶ್ ಕೋಲ್ಡ್ ಎಲ್ಲ ಇರ್ತದೆ, ಎಲ್ಲ ಕೋಲ್ಡ್ ಸ್ಟೋರೇಜಿಗೆ ಸ್ಟಾಕ್ ಮಾಡಿ ನೆಕ್ಸ್ಟ್ ದಿವಸ ತಗೊಂಡು ಬರ್ತಾರೆ. ಅದು ಮತ್ತೊಂದು ಟೈಪ್ ಬೋಟ್. ಅದರಲ್ಲಿ 30 ಜನ ಇರ್ತಾರೆ. ಈ ಮಂಗಳೂರು ಟು ಗೋವಾ ತನಕ ಹೋಗ್ತಾರೆ, ಅದರಲ್ಲಿ 10 ಜನ ಇರ್ತಾರೆ. ಅದು ಬೇರೆ ಪ್ರಾಜೆಕ್ಟ್, ಇದು ಬೇರೆ ಪ್ರಾಜೆಕ್ಟ್ ಗಳು ಬೇರೆ ಇರುತ್ತೆ, ಬೋಟಿಂಗ್ ಗಳು ಬೇರೆ ಬೇರೆ ಬೋಟಿಂಗ್ ಗಳು ಇರುತ್ತೆ. ಊಟ ನಿದ್ದೆ ಅಲ್ಲ, ಅದರಲ್ಲೇ ಬೋಟಲ್ಲಿ ಮನೆ ತರ ಇರ್ತದೆ, ಚಿಕ್ಕದೊಂದು ಮನೆ ಇದ್ದಾಗ ಇರ್ತದೆ. ಬೋಟಲ್ಲೇ ಮನೆ 10 ದಿನ ಅಡಿಗೆ ಎಲ್ಲ ಅದರಲ್ಲೇ ಮಾಡೋದು. ಊಟ ತಿಂಡಿ ಕಾಫಿ ನಿಮ್ಗೆ ಏನ್ ತಿಂಡಿ ಬೇಕು ಎಲ್ಲ ತಿಂಡಿ ಅಲ್ಲೇ ಮಾಡ್ತಾರೆ. ನಾವು ಹೋಟೆಲಲ್ಲಿ ಏನ್ ಮಾಡ್ತಾರೆ ಅಂತ ತಿಂಡಿ ಎಲ್ಲ ಅವ್ರು ಮಾಡ್ತಾರೆ. ನಾವೇನೋ ಕುತ್ಕೊಂಡು ಮೀನೆಲ್ಲ ತಿನ್ಬಿಡ್ತೀವಿ. ನೋಡ್ರಿ ಮೀನ ತಗೊಂಡ್ಬರಕ್ಕೆ ಫ್ರೆಶ್ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಚಿಕ್ಕ ಒಬ್ಬೊಬ್ರು ತಗೊಂಡ್ ಹೋಗ್ತಾರೆ, ಚಿಕ್ಕ ಪಾರ್ಟಿ ಮೇಡಮ್ ಇವರು. ಪರ್ಸನ್ ಡೈಲಿ 30 ರಿಂದ 40 ಕೆಜಿ ತಗೊಂಡ್ ಹೋಗೋರು. ಇವರಿಗೆ 200 ಕೆಜಿ ಇದೆ. ಸಣ್ಣ ಸಣ್ಣ ಪಾರ್ಟಿಗಳಿಗೆಲ್ಲ ಕೊಡ್ತಾರೆ. ನಾವು ತಗೊಳ್ಳೋದಾದ್ರೆ 10 ಗಟ್ಟಲೆ ಮೀನು ತಗೊಳ್ತೀವಿ. ತುಂಬಾ ಪಾರ್ಟಿ ಇದ್ದಾರೆ. ಈಗ ಬಿಡ್ಡಿಂಗ್ ಅಲ್ಲಿ ಏಲಮಲ್ಲಿ ನಾವು ತಗೊಳ್ಳೋದು. ಈಗ 1000 ಕೆಜಿ 2000 ಕೆಜಿ ಇದ್ರೆ ನಮ್ಗೆ ಆಗ್ತದೆ. 100 ಕೆಜಿ 50 ಕೆಜಿ ಇದ್ರೆ ಸಣ್ಣ ಪಾರ್ಟಿಗೆಲ್ಲ ಇದ್ದಾರೆ. M80 ತಗೊಂಡ್ ಬರ್ತಾರೆ, ಸ್ಕೂಟಿ ತಗೊಂಡ್ ಬರ್ತಾರೆ. ಅವರಿಗೆಲ್ಲ ಇವ್ರು ಪಾರ್ಟಿ ತಗೋತಾರೆ. ಅದೇ 50 ಕೆಜಿ 100 ಕೆಜಿ ಇದ್ರೆ ಸಣ್ಣ ವ್ಯಾಪಾರಸ್ಥಗಳು ತಗೊಂಡು ಮಾರ್ತಾರೆ, ಅದರಿಂದ ಲಾಭ ತಗೋತಾರೆ ಅಂತ ಹೇಳ್ತಿದ್ದಾರೆ. ಯಾವ ತರ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಯಾವ ತರ ತೆಗಿತಾ ಇದ್ದಾರೆ ಮೀನುಗಳನ್ನ. ಅಲೆಗಳು ಬಂದಿರೋದನ್ನೆಲ್ಲ ಬಲೆಯಲ್ಲಿ ಬಿದ್ದಿರೋ ಎಲ್ಲ ಮೀನುಗಳನ್ನ ಈ ತರ ತೆಗಿತಾರೆ ಅವರು. ಸೊ ಇಲ್ಲಿ ಸೇಲ್ ಯಾವ ತರ ಮಾಡ್ತಾ ಇದ್ದಾರೆ ಮೀನ್ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದು ಸಿಂಗಲ್ ಪಾರ್ಟ್, ಚಿಕ್ಕ ಚಿಕ್ಕ ಪಾರ್ಟಿ ಅವರಿಗೆ ಕೆಜಿ ಲೆಕ್ಕದಲ್ಲಿ ಕೊಡೋದಿಲ್ಲ. ಇದು 25 ಕೆಜಿ ಮೀನು ಕೊಡ್ತಾರೆ ಅವರಿಗೆ. 80 ರೂಪಾಯಿ ರೇಟ್ ಆಗಿದೆ. ಇದು ರಿಟೈಲ್, ಹೋಲ್ಸೇಲ್ ಅಲ್ಲ. ಸಣ್ಣ ಸಣ್ಣ ಪಾರ್ಟಿ ಒಬ್ಬೊಬ್ರು ಒಂದೊಂದು ಬುಟ್ಟಿ ತಗೊಂಡು ಹೋಗ್ತಾರೆ. ಸಣ್ಣ ವ್ಯಾಪಾರಸ್ಥರು, ಇವರು ವ್ಯಾಪಾರಸ್ಥರು ಮತ್ತೆ ಇವರು ವ್ಯಾಪಾರಸ್ಥರು. ಇವರೆಲ್ಲ 1 ಬುಟ್ಟಿ 2 ಬುಟ್ಟಿ. ಇವರಿದ್ದಾರೆ, ಇವರು ಸುಧಾಕರ್ ಅಂತ, ಇವರು ರಮೇಶ್ ಅಂತ, ಅಶೋಕ್. ಇವರೆಲ್ಲ 1 ಬುಟ್ಟಿ 2 ಬುಟ್ಟಿ ತಗೊಂಡು ಹೋಗ್ತಾರೆ. ಇವ್ರು ಮಾತ್ರ 5 ಬುಟ್ಟಿ ತಗೊಂಡು ಹೋಗ್ತಾರೆ. ಅವ್ರದ್ದು ಟೆಂಪೋ, ಸಣ್ಣ ಟೆಂಪೋದಲ್ಲಿ ತಗೊಂಡು ಹೋಗ್ತಾರೆ. ಇವರೆಲ್ಲ ಬೈಕಲ್ಲಿ ತಗೊಂಡು ಹೋಗ್ತಾರೆ. ಸಣ್ಣ ಬೈಕ್, ಸಣ್ಣ ವ್ಯಾಪಾರಸ್ಥರು ಇದ್ರಲ್ಲಿ ಮಾಡಕ್ಕೋಸ್ಕರ, ವ್ಯಾಪಾರ ಮಾಡಕ್ಕೋಸ್ಕರ ತಗೊಂಡು ಹೋಗ್ತಾರೆ. 10 ಕೆಜಿ 20 ಕೆಜಿ ಎಲ್ಲ. ಇದು ರಿಟೈಲ್ ಅಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ ಈಗ ಫಿಶ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಮೀನು ನೋಡ್ರಿ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ. ಆದ್ರೆ ಏನ್ ಮಾಡೋದು, ನಾನು ಕಾರ್ತಿಕ ಮಾಡ್ತಾ ಇದ್ದೀನಿ, ತಿನ್ನೋಂಗಿಲ್ಲ, ತುಂಬಾನೇ ಬೇಜಾರಾಗ್ತಾ ಇದೆ. ಸೊ ಬಾಂಗ್ಡಾ ಮೀನ್. ಓ ಮೀಮಿ ಮೋರಿಯ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿವರವಾಗಿ ಹೇಳಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ನೋಡಿದ್ರಿ ಅಲ್ವಾ, ಜಸ್ಟ್ ಒಂದು ಪಾರ್ಟಿ ಜೊತೆ ಇವತ್ತು ನಾನು ಇಂಟ್ರ್ಯಾಕ್ಟ್ ಮಾಡಿದೆ. ಅವ್ರು ಹೇಗೆಲ್ಲ ಮೀನುಗಾರಿಕೆ ಮಾಡ್ತಾರೆ ಮತ್ತು ಬೋಟಿಂಗ್ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ರು. ಹೀಗೆ ಅಲ್ಲಿ ಇನ್ನೂ ಹಲವಾರು ಪಾರ್ಟಿಗಳು ಮೀನುಗಾರಿಕೆ ಮೀನ್ಸ್ ಫಿಶಿಂಗ್ ಮಾಡ್ತಾರೆ. ನನ್ನ ಇವತ್ತಿನ ಸಣ್ಣ ಮಾಹಿತಿ ಅಬೌಟ್ ಫಿಶಿಂಗ್ ನಿಮಗೆ ಇಷ್ಟ ಆಗಿದ್ದು, ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.